ಹಾಯ್ ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಬಿಗ್ ಬಾಸ್ ಸೀಸನ್ 12ಗೆ ಬರುವಂತಹ ಕಂಟೆಸ್ಟೆಂಟ್ಗಳಿಗೆ ಒಂದು ಸಣ್ಣ ಕಿವಿ ಮಾತು ಅಂತಲೇ ಹೇಳ್ಬೋದು, ಅಥವಾ ಒಂದು ಸಣ್ಣ ಸಲಹೆ ಅಥವಾ ಒಂದು ಸಣ್ಣ ರಿಕ್ವೆಸ್ಟ್ ಅಂತಲೇ ಹೇಳ್ಬೋದು. ಯಾರೂ ಕೂಡ ಫ್ಯಾನ್ಸ್ಗಳ ಎಮೋಷನ್ಸ್ ಜೊತೆ ಆಟ ಆಡೋದಕ್ಕೆ ಹೋಗಬೇಡಿ ದಯವಿಟ್ಟು. ಯಾಕೆ ಅಂತಂದರೆ ಬಿಗ್ ಬಾಸ್ ಸೀಸನ್ 11ನಲ್ಲಿ ನಾವು ಲಾಸ್ಟ್ ಸೀಸನಲ್ಲಿ ಏನು ನೋಡಿದ್ವಿ, ಲೈಕ್ ತ್ರಿವಿಕ್ರಮ್ ಮತ್ತು ಭವ್ಯ ಅವರ ಜೋಡಿ ತುಂಬಾ ಹಿಟ್ ಆಗಿತ್ತು. ಬಿಗ್ ಬಾಸ್ ಮನೆ ಒಳಗಡೆ ಇರಬೇಕಾದ್ರೆ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿದ್ರು. ಬಟ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ನಾನು ಯಾರೋ ನೀನು ಯಾರೋ ಅನ್ನೋ ರೀತಿ ಆಗೋಗಿದ್ದಾರೆ ಇಬ್ರು ಸಹ. ಸೊ ಈ ರೀತಿ ಫ್ಯಾನ್ಸ್ಗಳ ಎಮೋಷನ್ಸ್ ಜೊತೆ ಆಟ ಆಡೋದಕ್ಕೆ ಹೋಗಬೇಡಿ. ಫ್ಯಾನ್ಸ್ಗಳು ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಂಡು ವೆಯ್ಟ್ ಮಾಡ್ತಿರ್ತಾರೆ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೂ ನಾವು ಇದೇ ಜೋಡಿನ ಹೀಗೆ ನೋಡೋದಕ್ಕೆ ಇಷ್ಟಪಡ್ತೀವಿ ಅಂತ ಅಂದ್ಕೊಂಡು ಆ್ಯಂಡ್ ಆ ಜೋಡಿ ಅದೇ ರೀತಿ ಇರ್ತಾರೆ ಅನ್ನುವಂತಹ ಎಕ್ಸ್ಪೆಕ್ಟೇಷನ್ಸ್ನೆಲ್ಲ ಫ್ಯಾನ್ಸ್ಗಳು ಇಟ್ಕೊಂಡಿರ್ತಾರೆ. ಸೊ ಆ ಎಕ್ಸ್ಪೆಕ್ಟೇಷನ್ಸ್ಗೆ ಹರ್ಟ್ ಆದಾಗ ಅವ್ರು ಯಾವ ರೇಂಜಿಗೆ ಬೇಕಾದ್ರೂ ಮಾತಾಡ್ಬೋದು ಆ್ಯಂಡ್ ಯಾವ ರೇಂಜಿಗೆ ಕಮೆಂಟ್ಸ್ಗಳನ್ನ ಬೇಕಾದ್ರೂ ಹಾಕ್ಬೋದು ಆ್ಯಂಡ್ ನಿಮ್ಮ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟಲ್ಲಿ ಮೆಸೇಜಸ್ಗಳನ್ನು ಸಹ ಕಳಿಸ್ಬೋದು. ಲೈಕ್ ಆ ಮಾತು ಹೇಗಿರುತ್ತೆ ಅಂತಂದರೆ, ನಿಮ್ಮ ಅಮ್ಮನ, ಅಕ್ಕನ, ಅಪ್ಪನ ಎಲ್ಲರೂ ಸಹ ಕರೆದು ಬಿಟ್ಟಿರ್ತಾರೆ. ಸೊ ಆ ರೀತಿ ಫ್ಯಾನ್ಸ್ಗಳಿಗೆ ಹರ್ಟ್ ಆದಾಗ ಈ ರೀತಿ ಮಾತುಗಳೆಲ್ಲ ಬರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಫ್ಯಾನ್ಸ್ಗಳ ಎಮೋಷನ್ಸ್ ಜೊತೆ ಯಾರೂ ಸಹ ಆಟಾಡೋದಕ್ಕೆ ಹೋಗಬೇಡಿ. ಲಾಸ್ಟ್ ಸೀಸನಲ್ಲಿ ನಾವು ತ್ರಿವಿಕ್ರಮ್ ಮತ್ತು ಭವ್ಯ ಗೌಡನ ಏನು ನೋಡಿದ್ರಿ, ತುಂಬಾ ಕ್ಲೋಸ್ ಆಗಿರ್ತಿದ್ರು ಯಾವಾಗ್ಲೂ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಮೇಲೂ ಇದೇ ರೀತಿಯಾಗಿ ಇರ್ತಾರೆ ಅಂತ ಅಂದ್ಕೊಂಡಿದ್ರಿ. ಬಟ್ ಅದು ಆಟನೇ ಚೇಂಜ್, ಲೈಕ್ ಗೇಮೇ ಚೇಂಜ್ ಮಾಡಿದ್ರು ಅಂತ ಹೇಳ್ಬೋದು. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಮೇಲೆ ಬಿಗ್ ಬಾಸ್ ಮನೆಯ ಒಳಗಡೆ ಇದ್ದಾಗ ಒಂದು ರೀತಿ ಗೇಮ್ನ ಆಡಿದ್ರು, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಮೇಲೆ ಬೇರೆ ರೀತಿನೇ ಇದ್ರು ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಬಿಗ್ ಬಾಸ್ ಸೀಸನ್ 12ಗೆ ನೀವು ಕಂಟೆಸ್ಟೆಂಟ್ ಆಗಿ ಬರ್ತಿದ್ದೀರಾ ಅಂತಂದರೆ, ಲೈಕ್ ನೀವು ಯಾರ ಹತ್ರನೋ ಒಂದು ಬಾಂಡಿಂಗನ್ನು ಶೇರ್ ಮಾಡ್ಕೋಬೇಕು ಅಂತ ಅನಿಸಿದ್ರೆ, ಲೈಕ್ ಬಿಗ್ ಬಾಸ್ ಸ್ಟಾರ್ಟ್ ಆಗಿ ನೀವು ಮನೆ ಒಳಗಡೆ ಹೋದ್ಮೇಲೆ ಅಲ್ಲಿರುವಂತಹ 17 ಜನ ಕಂಟೆಸ್ಟೆಂಟ್ಗಳಲ್ಲಿ ಯಾರೋ ಒಬ್ಬ ವ್ಯಕ್ತಿ ಜೊತೆ ಒಂದು ಹುಡುಗ ಒಂದು ಹುಡುಗಿ ಇಬ್ಬರು ಕುತ್ಕೊಂಡು ಮಾತಾಡ್ತಿದ್ದಾರೆ ಅಂತಂದಾಗ, ನಿಮಗೆ ಯಾರೋ ಒಂದು ಹುಡುಗಿ ಜೊತೆ ಒಂದು ಬಾಂಡಿಂಗನ್ನು ಶೇರ್ ಮಾಡ್ಕೋಬೇಕು ಅಂತ ಅನಿಸಿದ್ರೆ, ಅಥವಾ ಯಾರೋ ಒಂದು ಹುಡುಗಿ ಒಂದು ಹುಡುಗನ ಜೊತೆ ಬಾಂಡಿಂಗನ್ನು ಶೇರ್ ಮಾಡ್ಕೋಬೇಕು ಅಂತ ಅನಿಸಿದ್ರೆ, ದಯವಿಟ್ಟು ಹೇಳ್ತಿದ್ದೀವಿ, ಫಸ್ಟೇ ಒಂದು ಕ್ಲಾರಿಟಿ ಅನ್ನೋದನ್ನ ಕೊಟ್ಬಿಡಿ. ಲೈಕ್ ನನಗೆ ಹೊರಗಡೆ ಬಾಯ್ ಫ್ರೆಂಡ್ ಇದ್ದಾರೆ, ಹೊರಗಡೆ ಗರ್ಲ್ ಫ್ರೆಂಡ್ ಇದ್ದಾರೆ, ಸೊ ನಾವಿಲ್ಲಿ ಜಸ್ಟ್ ಒಂದು ಫ್ರೆಂಡ್ಶಿಪ್ಪಲ್ಲಿ ಒಂದು ಬಾಂಡಿಂಗನ್ನು ಶೇರ್ ಮಾಡ್ಕೋತಿದ್ದೀವಿ ಅಷ್ಟೇ ಅನ್ನೋದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಬಿಡಿ. ಸೊ ಆಗ ಫ್ಯಾನ್ಸು ಕೂಡ ತುಂಬಾ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗೋದಿಲ್ಲ ನಿಮ್ಮ ಜೋಡಿ ಬಗ್ಗೆ. ಲೈಕ್ ಏನೋ ನಿಮ್ಮಿಬ್ಬರು ಪೇರ್ ಇಷ್ಟ ಆಗಿರುತ್ತೆ, ಒಂದು ಎಡಿಟ್ಸ್ ಮಾಡ್ತಾರೆ, ಎಡಿಟ್ಸ್ ಮಾಡಿ ಖುಷಿ ಪಟ್ಕೊಳ್ತಾರೆ, ಖುಷಿ ಪಟ್ಕೊಂಡು ಅವ್ರ ಪಾಡಿಗೆ ಅವ್ರು ಸುಮ್ಮನೆ ಆಗಿರ್ತಾರೆ, ಏನು ಎಕ್ಸ್ಪೆಕ್ಟೇಷನ್ಸ್ ಅನ್ನೋದನ್ನ ಇಟ್ಕೊಂಡಿರಲ್ಲ. ಲೈಕ್ ಬಿಗ್ ಬಾಸ್ ಮನೆ ಒಳಗಡೆ ನಿಮ್ಮಿಬ್ಬರನ್ನ ಒಟ್ಟಿಗೆ ನೋಡಿದಾಗ ಆ ಫ್ಯಾನ್ಸ್ಗಳಿಗೂ ಸಹ ಖುಷಿ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಅವರು ಒಂದಷ್ಟು ಎಡಿಟ್ಸ್ಗಳನ್ನು ಮಾಡಿಕೊಂಡು ನಿಮ್ಮ ಫೋಟೋಸ್ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿಕೊಂಡು ಅವ್ರ ಪಾಡಿಗೆ ಅವರು ಖುಷಿ ಪಟ್ಕೊಂಡು ಸುಮ್ಮನೆ ಇರ್ತಾರೆ. ಬಟ್ ನೀವು ಯಾವಾಗ ಕ್ಲಾರಿಟಿಯನ್ನು ಕೊಡ್ದಿರ ನೀವು ಒಬ್ಬರ ಜೊತೆ ತುಂಬ ಕನೆಕ್ಷನನ್ನು ಬಿಲ್ಡ್ ಮಾಡಿಕೊಂಡು, ಅಲ್ಲಿರುವಂತಹ 17 ಜನ ಕಂಟೆಸ್ಟೆಂಟಲ್ಲಿ ಯಾರೋ ಒಬ್ಬರ ಜೊತೆ ಮಾತ್ರ ನೀವು ಕನೆಕ್ಷನನ್ನು ಬಿಲ್ಡ್ ಮಾಡಿಕೊಂಡು ಅವ್ರ ಜೊತೆನೇ ಇರ್ತೀರಿ ಅಂತಂದರೆ, ಬಿಗ್ ಬಾಸಲ್ಲಿರುವಂತಹ ಕ್ಯಾಮ್ರಾಮ್ಯಾನು ಸಹ ನಿಮ್ಮನ್ನು ಝೂಮ್ ಹಾಕಿ ತೋರಿಸಿ ನೀವಿಬ್ಬರು ಪೇರು, ನಿಮ್ಮಿಬ್ಬರ ಮಧ್ಯೆ ಏನೋ ನಡೀತಿದೆ ಅನ್ನೋ ರೀತಿ ಕ್ಯಾಮ್ರಾಮ್ಯಾನ್ ನಮ್ಗಳಿಗೆ ತೋರಿಸಿರ್ತಾನೆ. ನಾವು ಹೊರಗಡೆ ಕುತ್ಕೊಂಡು ನೋಡೋ ನಮಗೆ ಒಳಗಡೆ ಏನು ಕಾನ್ವರ್ಸೇಷನ್ ನಡೀತಿದೆ ಆ್ಯಂಡ್ ಅವರಿಬ್ಬರ ಮಧ್ಯೆ ಏನೇನು ಮಾತುಕತೆ ಆಗಿದೆ ಏನೂ ಸಹ ಗೊತ್ತಿರಲಿಲ್ಲ. ಲೈಕ್ ಕೇವಲ ಅಷ್ಟೋ ಆಡಿಯೋ ಕ್ಲಿಪ್ಸ್ಗಳನ್ನ, ಲೈಕ್ ಜನಗಳಿಗೆ ಕನ್ಫ್ಯೂಸ್ ಮಾಡೋ ರೀತಿ ಇರುವಂತಹ ಆಡಿಯೋ ಕ್ಲಿಪ್ಸ್ಗಳನ್ನು ನಮಗೆ ತೋರಿಸಿರ್ತಾರೆ. ನಾವು ಅದನ್ನೇ ನಂಬ್ಕೊಂಡು ಇವರಿಬ್ಬರ ಮಧ್ಯೆ ಏನು ಇದೆ, ಇಬ್ಬರು ಕಪಲ್ಸ್ ಆಗಿದ್ದಾರೆ, ಬಿಗ್ ಬಾಸಿಂದ ಹೊರಗಡೆ ಬಂದಮೇಲೂ ಸಹ ಇವರು ಇದನ್ನೇ ಕಂಟಿನ್ಯೂ ಮಾಡ್ತಾರೆ, ಸೊ ಇಬ್ಬರು ಕೂಡ ರಿಲೇಷನ್ಶಿಪ್ಪಲ್ಲಿ ತುಂಬಾ ಸೀರಿಯಸ್ ಆಗಿದ್ದಾರೆ, ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಎಲ್ಲ ಒಂದು ಮೈಂಡ್ ಸೆಟ್ ಇಟ್ಕೊಂಡು ನಿಮಗೆ ಫ್ಯಾನ್ಸ್ಗಳಾಗ್ಬಿಟ್ಟಿರ್ತೀವಿ. ಸೊ ಅದರಲ್ಲಿ ದಿವ್ಯ ಫ್ಯಾನ್ಸ್ಗಳಿಗೂ ಆಗಿದ್ದು ಅದೇನೆ. ಲೈಕ್ ಬಿಗ್ ಬಾಸ್ ಅಲ್ಲಿ ಅವರಿಬ್ರು ಜೊತೆಲಿ ಕೂತಿರೋದನ್ನ ಕ್ಯಾಮ್ರಾಮನ್ ಯಾವ್ಯಾವ ಅಂಗಲಲ್ಲಿ ಯಾವ್ಯಾವ ರೀತಿ ಬೇಕೋ ಆ ರೀತಿ ಎಲ್ಲ ತೋರಿಸ್ತಾ ಜನಗಳಿಗೆ ಕನ್ಫ್ಯೂಷನ್ ಹುಟ್ಟಾಕೋದಕ್ಕೆ, ಲೈಕ್ ಜನಗಳು ಅದನ್ನೇ ನಂಬ್ಕೊಂಡು ಅವರ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಜಾಸ್ತಿ ಇಟ್ಕೊಂಡಿದ್ರು. ಸೊ ಈ ಒಂದು ಮಿಸ್ಟೇಕ್ ಅನ್ನ ಬಿಗ್ ಬಾಸ್ ಸೀಸನ್ 12 ಅಲ್ಲಿ ಬರುವಂತಹ ಕಂಟೆಸ್ಟೆಂಟ್ಗಳು ಮಾಡಬೇಡಿ. ಲೈಕ್ ಬಿಗ್ ಬಾಸ್ ಸೀಸನ್ 10 ಅಲ್ಲಿ ಕಾರ್ತಿಕ್ ಮತ್ತೆ ಸಂಗೀತ ಅವರು ಒಂದೊಳ್ಳೆ ಫ್ರೆಂಡ್ಸ್ ಆಗಿದ್ರು ಅಂಡ್ ಬರ್ತಾ ಅವರ ಫ್ರೆಂಡ್ಶಿಪ್ ಮಧ್ಯೆನೂ ಒಂದಷ್ಟು ಬಿರುಕುಗಳಾಯಿತು. ಕಾರ್ತಿಕ್ ಸಂಗೀತ ಅವರ ಮೇಲೆ ಸ್ಟಾರ್ಟಿಂಗ್ ಅಲ್ಲಿ ಒಂದಷ್ಟು ಫೀಲಿಂಗ್ಸ್ ಇದ್ದಿದ್ದಂತೂ ಖಂಡಿತವಾಗ್ಲೂ ನಿಜ. ಬಟ್ ಸಂಗೀತ ಅವರು ಪದೇ ಅದನ್ನ ಕ್ಲಾರಿಫೈ ಮಾಡ್ತಾನೆ ಬಂದಿದ್ರು. ಲೈಕ್ ನಮ್ಮಿಬ್ಬರ ಮಧ್ಯೆ ಆ ರೀತಿ ಏನಿಲ್ಲ, ನಾವು ಜಸ್ಟ್ ಫ್ರೆಂಡ್ಸ್ ಅಷ್ಟೇ ಅಂತ ಹೇಳಿ ಸಾಕಷ್ಟು ಬಾರಿ ಕ್ಲಾರಿಫಿಕೇಶನ್ ಅನ್ನ ಕೊಟ್ಕೊಂಡು ಬಂದಿದ್ರು. ಅಂಡ್ ಬಿಗ್ ಬಾಸ್ ಸೀಸನ್ 11 ಅಲ್ಲೂ ಅಷ್ಟೇ ತ್ರಿವಿಕ್ರಮ್ ಮತ್ತೆ ಭವ್ಯ ಅಂತ ಬಂದಾಗ ಭವ್ಯ ಗೌಡ ಅವರು ಇದ್ರ ಬಗ್ಗೆ ಸಾಕಷ್ಟು ಬಾರಿ ಕ್ಲಾರಿಟಿಯನ್ನ ಕೊಟ್ಟಿದ್ರು. ಬಟ್ ಫ್ಯಾನ್ಸ್ಗಳು ಕೇಳ್ತಿರುವಂತಹ ಪ್ರಶ್ನೆ ಏನು ಅಂತಂದ್ರೆ, ಭವ್ಯ ಗೌಡ ಅವ್ರಿಗೆ ಹೊರಗಡೆ ಬಾಯ್ ಫ್ರೆಂಡ್ ಇದ್ರೂ ಸಹ ತ್ರಿವಿಕ್ರಮ್ ಅವ್ರ ಜೊತೆ ಅಷ್ಟು ಕ್ಲೋಸ್ ಆಗಿದ್ದು ತಪ್ಪಲ್ವಾ ಅಂತ ಹೇಳಿ ಸಾಕಷ್ಟು ಜನ ಕೇಳ್ತಿದ್ರೆ, ಅಫ್ಕೋರ್ಸ್ ತಪ್ಪು. ಬಟ್ ಅವ್ರ ಕ್ಯಾರೆಕ್ಟರ್ ಆ ರೀತಿ ಇದ್ರೆ ಯಾರು ಫ್ರೆಂಡ್ ಆಗ್ತಾರೋ, ಯಾರು ತುಂಬಾನೇ ಕನೆಕ್ಟ್ ಆಗ್ತಾರೋ ಅವ್ರ ಜೊತೆ ಇಷ್ಟು ಕ್ಲೋಸ್ ಆಗಿ ಮೂವ್ ಮಾಡುವಂತಹ ಕ್ಯಾರೆಕ್ಟರೇ ಭವ್ಯ ಗೌಡ ಅವ್ರದ್ದಾಗಿದ್ರೆ, ಸೊ ಅದು ಅವ್ರ ತಪ್ಪು ಆಗೋದಿಲ್ಲ. ಅವ್ರು ಯಾರ ಜೊತೆ ಇದ್ರು ಅಂದಿದ ತಕ್ಷಣ ನಾವ್ ಏನೇನೋ ಅನ್ಕೊಳ್ಳೋದು ನಮ್ ತಪ್ಪಾಗುತ್ತೆ. ಸೊ ಈ ರೀತಿ ಯಾರು ಮಾಡೋಕೆ ಹೋಗ್ಬೇಡಿ. ಸಂಗೀತ ಅವ್ರು ಹೇಗೆ ಕಾರ್ತಿಕ್ ಅವರ ಜೊತೆ ರಿಲೇಶನ್ಶಿಪ್ ಇಲ್ಲ ಅಂತ ಹೇಳಿ ಪದೇ ಕ್ಲಾರಿಟಿನ ಕೊಟ್ಕೊಂಡು ಬಂದಿದ್ರು ಶೋನಲ್ಲೇನೆ, ಆ ರೀತಿ ನೀವು
ಎಲ್ಲರಿಗೂ ಸಹ ಕ್ಲಾರಿಟಿಯನ್ನು ಕೊಟ್ಬಿಡಿ. ಲೈಕ್ ನಿಮ್ಮಿಬ್ಬರ ಮಧ್ಯೆ ಏನೂ ಇಲ್ಲ ಅಂತಂದಾಗ ಆ ರೀತಿ ಕ್ಲಾರಿಟಿಯನ್ನು ಕೊಟ್ಬಿಡಿ. ನಿಮ್ಮಿಬ್ಬರ ಮಧ್ಯೆ ಏನೋ ಒಂದು ಇದೆ, ಒಳ್ಳೆ ರಿಲೇಷನ್ಶಿಪ್ನ ಶೇರ್ ಮಾಡ್ಕೋತಿದ್ದೀರಾ, ಒಂದು ಒಳ್ಳೆ ಕನೆಕ್ಷನ್ ಬಿಲ್ಡ್ ಆಗಿದೆ, ಹೊರಗಡೆ ಹೋದ್ಮೇಲೆ ನಾವು ಈ ರಿಲೇಷನ್ಶಿಪ್ನ ಹೀಗೆ ಕಂಟಿನ್ಯೂ ಮಾಡಬೇಕು ಅಂತ ನಿಮಗೆ ಬಿಗ್ ಬಾಸಲ್ಲಿ ಇರಬೇಕಾದಾಗ ಏನಾದರೂ ಅನಿಸ್ತು ಅಂತಂದರೆ ಸೊ ನೀವು ಅದನ್ನು ಅಲ್ಲೇ ಕಂಟಿನ್ಯೂ ಮಾಡ್ಬೋದು. ಲೈಕ್ ದಿವ್ಯಾ ಹುಡುಗ ಮತ್ತು ಅರವಿಂದ್ KP ಅವರು ಅವರ ಒಂದು ರಿಲೇಷನ್ಶಿಪ್ನ ಹೇಗೆ ಉಳಿಸ್ಕೊಂಡು ಬರ್ತಿದ್ದಾರೆ, ಲೈಕ್ ಸೀಸನ್ 8 ಅವರು ಕನೆಕ್ಷನನ್ನು ಬಿಲ್ಡ್ ಮಾಡ್ಕೊಂಡಿದ್ದು. ಸೊ ಇಲ್ಲಿವರೆಗೂ ಆಲ್ಮೋಸ್ಟ್ ಒಂದು 4 to 5 years ಆಗ್ತಾ ಬಂತು. ಇಲ್ಲಿವರೆಗೂ ಅವರ ಒಂದು ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡ್ಕೊಂಡೇ ಬರ್ತಿದ್ದಾರೆ ದಿವ್ಯಾ ಹುಡುಗ ಮತ್ತು ಅರವಿಂದ್ KP ಅವರು. ಸೊ ಆ ರೀತಿ ನಿಮಗೆ ಲೈಫ್ ಲಾಂಗ್ ಇವ್ರು ನನಗೆ ಬೇಕು ಅಂತ ಅನಿಸಿದ್ರೆ ಮಾತ್ರ ಒಂದು ಕನೆಕ್ಷನನ್ನು ಬಿಲ್ಡ್ ಮಾಡಿಕೊಡಿ. ಇಲ್ಲ ಅಂದರೆ ಕ್ಲಾರಿಟಿಯನ್ನು ಕೊಟ್ಬಿಡಿ ಜನಗಳಿಗೆ. ಇಲ್ಲಾಂದರೆ ಫ್ಯಾನ್ಸ್ ತುಂಬಾ ಎಕ್ಸ್ಪೆಕ್ಟೇಷನ್ಸನ್ನು ಇಟ್ಕೊಂಡು ವೆಯ್ಟ್ ಮಾಡ್ತಿರ್ತಾರೆ, ಅವ್ರಿಗೂ ಕೂಡ ತುಂಬಾ ಹರ್ಟ್ ಆಗುತ್ತೆ. ಆ್ಯಂಡ್ ಅವ್ರು ಹರ್ಟ್ ಆದರು ಅಂತಂದರೆ ಯಾವ ರೀತಿ ಬೇಕಾದರೂ ನಿಮ್ಮನ್ನು ಅವರು ನೋಡ್ಬೋದು. ಲೈಕ್ ನೀವು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಯಾವ ಮಟ್ಟಕ್ಕೆ ನಿಮಗೆ ಒಂದು ಪ್ರೀತಿ ಸಿಕ್ಕಿರುತ್ತೋ, ಯಾವ ಮಟ್ಟಕ್ಕೆ ಒಂದು ಸಪೋರ್ಟ್ ಸಿಕ್ಕಿರುತ್ತೋ ಅದೆಲ್ಲವೂ ಸಹ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಮೇಲೆ ಉಲ್ಟಾ ಆಗುವಂತಹ ಚಾನ್ಸಸ್ಸು ಇರುತ್ತೆ. ಅದಕ್ಕಿಂತ ಡಬಲ್ ಆಗಿ ನಿಮ್ಮ ಮೇಲೆ ಹೇಟ್ರೇಟ್ ಸ್ಪ್ರೆಡ್ ಮಾಡುವಂತಹ ಶಕ್ತಿ ಈ ಫ್ಯಾನ್ಸ್ಗಳಿಗೆ ಇರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಗೇಮ್ಗೋಸ್ಕರ ಅಂತ ಹೇಳಿ ಒಂದು ಪೇರ್ ಅಂತ ಆಗೋಕ್ಕೆ ಹೋಗ್ಬಿಡಿ. ಗೇಮ್ಗೋಸ್ಕರ ನನ್ನ ಒಂದು ವ್ಯಕ್ತಿತ್ವನ ಬಿಟ್ಟು ನಾನು ಆಡ್ತೀನಿ, ಗೇಮಲ್ಲಿ ಉಳ್ಕೋಬೇಕು ಅಂತಂದರೆ, ಎಕ್ಸ್ಪೆಷಲಿ ಬಿಗ್ ಬಾಸಲ್ಲಿ ಉಳ್ಕೋಬೇಕು ಅಂತಂದರೆ ಜಾಸ್ತಿ ಜಗಳ ಮಾಡಬೇಕು ಅಂತ ಇದೆ. ಆ್ಯಂಡ್ ಜಾಸ್ತಿ ಲೈಕ್ ಈ ರೀತಿ ಲವ್ ಕಂಟೆಂಟ್ಸ್ ಕೊಡಬೇಕು ಅನ್ನುವಂತಹ ಒಂದು ಮೈಂಡ್ ಸೆಟ್ ಇದೆ. ಸೊ ಅದರಿಂದ ಹೊರಗಡೆ ಬಂದು ಫ್ಯಾನ್ಸ್ನ ಎಮೋಷನ್ಸ್ನು ಸಹ ಅರ್ಥ ಮಾಡಿಕೊಂಡು ಯಾವ ರೀತಿ ಅಂದರೆ ಒಂದು ಒಳ್ಳೆ ರೀತಿಯಲ್ಲಿ ಬಿಗ್ ಬಾಸ್ ಆಟನ ಆಡಿ ಗೆಲ್ಲೋದಕ್ಕೆ ನೋಡಿ. ಲೈಕ್ ಆ ರೀತಿ ಆಟನ ಆಡಿದವರು ಅಂತಂದರೆ ತುಂಬ ಜನ ನಾವು ಎಕ್ಸಾಂಪಲ್ಸ್ನ ನೋಡ್ಬೋದು. ಲೈಕ್ ಲಾಸ್ಟ್ 2 seasonsಲ್ಲೇ ಅಂತ ನೋಡಿದ್ರೆ ಮೋಕ್ಷಿತಾ ಅವರು ಸಹ ನಮಗೆ ಒಂದು ಈ ವಿಚಾರದಲ್ಲಿ ಒಂದು ಎಕ್ಸಾಂಪಲ್ ಆಗಿ ಉಳ್ಕೊಳ್ತಾರೆ. ಆ್ಯಂಡ್ ಸೀಸನ್ 10 ಅಂತ ನೋಡಿದಾಗ ಸಂಗೀತ ಅವರು ಸಹ ನಮಗೆ ಒಂದು ಎಕ್ಸಾಂಪಲ್ ಅಂತ ಉಳ್ಕೊಳ್ತಾರೆ. ಸೊ ನೋಡಿ, ಇವರಿಬ್ಬರನ್ನ ಒಂದು ಇನ್ಸ್ಪಿರೇಷನ್ ಆಗಿ ತೊಗೊಂಡು ನೀವು ಬೇಕಾದ್ರೆ ಆಟನ ಆಡ್ಕೊಂಡು ಹೋಗ್ಬೋದು. ಲೈಕ್ ಹೇಗೆ ಫ್ಯಾನ್ಸ್ಗಳನ್ನ ನಾವು ಅಟ್ರಾಕ್ಟ್ ಮಾಡಬೇಕು. ಮೋಕ್ಷಿತಾ ಮತ್ತು ತ್ರಿವಿಕ್ರಮ್ ಅವ್ರ ಬಗ್ಗೆ ಹೇಳೋದಾದ್ರೆ ಹೊರಗಡೆ ಫ್ಯಾನ್ಸ್ಗಳು ತುಂಬಾ ಇಷ್ಟಪಟ್ಟಿದ್ರು ಅವ್ರನ್ನ. ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಅವರು ಐ ಟು ಐ ಕಾಂಟ್ಯಾಕ್ಟ್ ಮಾಡಿದ್ರು ಅಂದರೆ ಸಾಕು, ನೆಕ್ಸ್ಟ್ ಮೂಮೆಂಟೇ ಒಂದು ವಿಡಿಯೋ ಬರ್ತಿತ್ತು, ನೆಕ್ಸ್ಟ್ ಮೂಮೆಂಟೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್ ಆಗೋಗ್ತಿತ್ತು. ಲೈಕ್ ಇವರಿಬ್ಬರು ಐ ಟು ಐ ಕಾಂಟ್ಯಾಕ್ಟ್ ಇದೆ, ಇವರಿಬ್ಬರ ಮಧ್ಯೆ ಏನೋ ನಡೀತಿದೆ ಅನ್ನುವಂಥ ಒಂದು ಸುದ್ದಿಗಳೆಲ್ಲ ವೈರಲ್ ಆಗೋಗ್ತಿತ್ತು. ಬಟ್ ಬಿಗ್ ಬಾಸ್ ಮುಗಿದ ಮೇಲೆ ಅವರಿಬ್ಬರ ಬಗ್ಗೆ ಜಾಸ್ತಿ ಯಾರು ಎಕ್ಸ್ಪೆಕ್ಟೇಷನ್ಸ್ ಅನ್ನೋದನ್ನ ಇಟ್ಕೊಂಡಿಲ್ಲ. ಯಾಕಂದರೆ ಅಲ್ಲಿ ಮೋಕ್ಷಿತಾ ಅವರು ಸಾಕಷ್ಟು ಬಾರಿ ಕ್ಲಾರಿಫೈಯನ್ನು ಮಾಡಿದರು. ಲೈಕ್ ನನಗೆ ತ್ರಿವಿಕ್ರಮ್ ಕಂಡ್ರೆ ಆಗೋದಿಲ್ಲ, ನಮ್ಮಿಬ್ಬರ ಮಧ್ಯೆ ಏನೂ ಇಲ್ಲ ಅಂತ ಹೇಳಿ ಸಾಕಷ್ಟು ಬಾರಿ ಕ್ಲಾರಿಫೈಯನ್ನು ಮಾಡಿದರು. ಬಟ್ ಫ್ಯಾನ್ಸ್ಗೆ ನೋಡೋದಕ್ಕೆ ಇವರಿಬ್ಬರ ಪೇರ್ ಚೆನ್ನಾಗಿದೆ ಅಂತ ಹೇಳಿ ಅನಿಸಿ ಅವರಿಬ್ಬರನ್ನ ನೋಡಿ ಒಂದಷ್ಟು ಎಡಿಟ್ಸ್ಗಳನ್ನು ಮಾಡಿ ಖುಷಿ ಪಡ್ತಿದ್ರು ಅಷ್ಟೇ. ಅದನ್ನು ಬಿಟ್ಟರೆ ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಲೈಕ್ ಸೀಸನ್ 10 ಆಗಿದ್ದದೇ ಕಾರ್ತಿಕ್ ಮತ್ತು ಸಂಗೀತ ಅವರ ಪೇರ್ನ ಇಷ್ಟಪಟ್ಟಿದ್ದಂತಹ ಜನಗಳು ಅವರಿಬ್ಬರ ಬಗ್ಗೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಏನು ಇಟ್ಕೊಂಡಿರಲಿಲ್ಲ. ಜಸ್ಟ್ ಅವರಿಬ್ಬರು ಫ್ರೆಂಡ್ಸ್ ಅನ್ನೋ ರೀತಿನೇ ನೋಡಿದ್ರು. ಯಾಕಂದರೆ ಸಂಗೀತ ಅವರು ಸಾಕಷ್ಟು ಬಾರಿ ಕ್ಲಾರಿಫೈ ಮಾಡಿದ್ರು. ಆ್ಯಂಡ್ ಸೀಸನ್ 11 ಅಷ್ಟೇ ಮೋಕ್ಷಿತ್ ಅವರು ಸಾಕಷ್ಟು ಬಾರಿ ಕ್ಲಾರಿಫೈಯನ್ನು ಮಾಡಿದ್ರು. ನಮಗೆ ಸುದೀಪ್ ಸರ್ರೇ ಒಂದು ಇಂಟನ್ನು ಕೊಟ್ಬಿಡ್ತಾರೆ, ಬಂದಾಗೆಲ್ಲ ರೇಗಿಸೋದಾಗಿರ್ಬೋದು, ಯಾರನ್ನೂ ರೇಗಿಸ್ತೀರಾ ಅಲ್ಲಿರುವಂತಹ 17 ಜನ ಕಂಟೆಸ್ಟೆಂಟಲ್ಲಿ ಯಾರನ್ನೂ ರೇಗಿಸ್ತೀರಾ, ನಿಮ್ಮಿಬ್ಬರನ್ನೇ ರೇಗಿಸ್ತಿದ್ದಾರೆ ಅಂತಂದರೆ ಲೈಕ್ ಹೊರಗಡೆ ನಿಮ್ಮನ್ನು ಯಾವ ರೀತಿ ನೋಡ್ತಿದ್ದಾರೆ ಅನ್ನೋದು ನಿಮಗೆ ಅಲ್ಲೇ ಗೊತ್ತಾಗಬೇಕಾಗುತ್ತೆ. ಲೈಕ್ ಹೊರಗಡೆ ಜನಗಳು ನಿಮ್ಮನ್ನು ಯಾವ ರೀತಿ ನೋಡ್ತಿದ್ದಾರೆ, ಯಾವ ರೀತಿ ಇಷ್ಟಪಟ್ಟಿದ್ದಾರೆ ಅನ್ನೋದು ನಿಮ್ಗೆ ಅಲ್ಲೇ ಗೊತ್ತಾಗಬೇಕಾಗುತ್ತೆ. ಅವಾಗಲಾದರೂ ನೀವು ಸ್ವಲ್ಪ ಎಚ್ಚೆತ್ಕೊಂಡು ನೀವು ಆಡ್ತಿರುವಂತಹ ರೀತಿನ ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ಹೊರಗಡೆ ಯಾರಿಗಾದ್ರೂ ಕಪಲ್ಸ್ ಇಷ್ಟ ಆಗಿಲ್ಲ ಅಂತಂದರೆ, ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಾದ್ರೆ ಹೊರಗಡೆ ಅವ್ರಿಗೆ ಇಷ್ಟ ಆಗ್ತಿಲ್ಲ, ಹೊರಗಡೆ ಜನಕ್ಕೆ ಅವರಿಬ್ಬರನ್ನ ಒಟ್ಟಿಗೆ ನೋಡೋಕ್ಕೆ ಇಷ್ಟ ಆಗ್ತಿಲ್ಲ ಅಂತಂದರೆ ಅದನ್ನು ಸಹ ಸುದೀಪ್ ಸರ್ ಅವರು ತಿಳಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಲೈಕ್ ಫಾರ್ ಎಕ್ಸಾಂಪಲ್ ಮಂಜಣ್ಣ ಮತ್ತು ಗೌತಮಿ ಅವರ ಪೇರ್ನ ಹೊರಗಡೆ ಜನಗಳು ಅಷ್ಟೊಂದು ಇಷ್ಟಪಟ್ಟಿರಲಿಲ್ಲ, ನೋಡೋದಕ್ಕೆ ಸ್ವಲ್ಪ ಇರಿಟೇಟ್ ಆಗ್ತಿದೆ ಅನ್ನೋ ರೀತಿಯೇ ಇರ್ತಿದ್ರು. ಯಾಕಂದರೆ ಗೌತಮಿ ಅವರು ಮಂಜಣ್ಣ ಅವ್ರ ಜೊತೆ ಇರೋದ್ರಿಂದನೇ ಮಂಜಣ್ಣ ಅವರ ಆಟಕ್ಕೆಲ್ಲ ಎಫೆಕ್ಟ್ ಆಗ್ತಿದೆ. ಮಂಜಣ್ಣ ಅವ್ರ ಗೌತಮಿ ಜೊತೆ ಸೇರ್ಕೊಂಡ್ಮೇಲೆ ಹಳೆ ಮಂಜಣ್ಣನ ನಾವು ನೋಡಿಲ್ಲ, ಮಂಜಣ್ಣನ ಆಟಗಳನ್ನ ನಾವು ನೋಡೋಕ್ಕಾಗ್ತಿಲ್ಲ ಅಂತ ಹೇಳಿ ಸಾಕಷ್ಟು ಜನಕ್ಕೆ ಒಂದು ಫ್ರಸ್ಟ್ರೇಷನ್ ಇತ್ತು. ಅದಕ್ಕೋಸ್ಕರ ಜನಗಳು ಆ ಒಂದು ಪೇರ್ನ ಇಷ್ಟಪಟ್ಟಿರಲಿಲ್ಲ. ಆ್ಯಂಡ್ ಇದ್ರ ಬಗ್ಗೆ ಸುದೀಪ್ ಸರ್ ಅವರು ಕೂಡ ಸಾಕಷ್ಟು ಬಾರಿ ವೀಕೆಂಡ್ ಎಪಿಸೋಡ್ಗಳಲ್ಲಿ ಮಂಜಣ್ಣ ಮತ್ತು ಗೌತಮಿ ಅವ್ರಿಗೂ ಹೇಳಿದರು. ಲೈಕ್ ಸುದೀಪ್ ಸರ್ ಹೇಗೆ ಅಂತಂದರೆ ಸ್ಯಾಟರ್ಡೆ ಸಂಡೇ ಎಪಿಸೋಡಲ್ಲಿ ಜನ ಇವರನ್ನ ಹೇಗೆ ನೋಡ್ತಿದ್ದಾರೆ, ಒಂದು ಕಪಲ್ಸ್ ಆಗಿ ಕುತ್ಕೊತಿದ್ದಾರೆ ಅಂತಂದಾಗ ಜನ ಇವ್ರನ್ನ ಹೇಗೆ ನೋಡ್ತಿದ್ದಾರೆ, ಇಷ್ಟಪಟ್ಟು ನೋಡ್ತಿದ್ದಾರೆ ಅಥವಾ ಇಷ್ಟಪಡದೆ ನೋಡ್ತಿದ್ದಾರೆ, ಇವರ ಪೇರ್ ಹೊರಗಡೆ ಹೇಗೆ ಕಾಣಿಸ್ತಿದೆ, ಎಲ್ಲದ್ರ ಬಗ್ಗೆ ಸುದೀಪ್ ಅವರು ಕ್ಲಾರಿಟಿಯನ್ನು ಕೊಟ್ಬಿಡ್ತಾರೆ ಕಂಟೆಸ್ಟೆಂಟ್ಗಳಿಗೆ. ಬಟ್ ಕ್ಲಾರಿಟಿ ಕೊಟ್ಟ ಮೇಲೂ ನಾವು ಇವ್ರ ಜೊತೆನೇ ಇರ್ತೀನಿ ಅವ್ರ ಜೊತೆನೇ ಇರ್ತೀವಿ ಅಂತಂದರೆ ಅದು ನಿಮ್ಮ ಹಣೆ ಬರಹ ಆಗುತ್ತೆ. ಗೌತಮಿ ಮತ್ತು ಮಂಜಣ್ಣ ಅವ್ರಿಗೂ ಸುದೀಪ್ ಅವರು ಅದನ್ನೇ ಮಾಡಿದ್ದು. ಲೈಕ್ ಹೇಗೆ ಕಾಣಿಸ್ತಿದೆ ಅನ್ನೋದನ್ನ ಸುದೀಪ್ ಸರ್ ಅವರೇ ಹೇಳಿದ್ರು. ನಿಮ್ಮಿಬ್ಬರ ಪೇರ್ನ ಜಾಸ್ತಿ ಇಷ್ಟಪಡ್ತಿಲ್ಲ, ನಿಮ್ಮ ಪಾಡಿಗೆ ನೀವಿರಿ, ಅವ್ರ ಪಾಡ್ಗೆ ಅವ್ರು ಇರಿ ಅಂತ ಹೇಳಿದ್ರು. ಆ್ಯಂಡ್ ಅವರ ಫ್ಯಾಮಿಲಿ ಅವ್ರ ಕೈಯಲ್ಲೂ ಕೂಡ ಹೇಳಿಸಿದ್ರು ಫ್ಯಾಮಿಲಿ ರೌಂಡ್ಸಲ್ಲಿ. ಬಟ್ ಆದರೂ ಕೂಡ ಅವರಿಬ್ಬರು ದೂರ ಆಗಲಿಲ್ಲ. ಸೊ ಫೈನಲಿ ಮಂಜಣ್ಣ ಅವರು ಆಚೆ ಬರಬೇಕಾಯಿತು. ಗೆಲ್ಲುವಂತಹ ಕಂಟೆಸ್ಟೆಂಟೇ ಅವರು.
ಆಚೆ ಬರಬೇಕಾಯಿತು. ಆ್ಯಂಡ್ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಅವ್ರಿಗೂ ಸಾಕಷ್ಟು ಬಾರಿ ಹಿಂಟನ್ನು ಕೊಟ್ಟಿದ್ದಾರೆ ಸುದೀಪ್ ಅವರು. ಲೈಕ್ ನಿಮ್ಮ ಒಂದು ಪೇರ್ ಹೇಗೆ ಕಾಣಿಸ್ತಿದೆ, ಅವರ ಟ್ರೋಲ್ ಮಾಡುವಂತಹ ವೀಡಿಯೋಸ್ಗಳಾಗಿರ್ಬೋದು, ಎಡಿಟ್ಸ್ ಮಾಡಿ ಹಾಕಿರುವಂತಹ ವೀಡಿಯೋಸ್ಗಳಾಗಿರ್ಬೋದು, ಎಲ್ಲವನ್ನೂ ಸಹ ಪ್ಲೇ ಮಾಡಿನೇ ತೋರಿಸಿದ್ದಾರೆ. ಸೊ ಅವರಿಬ್ಬರು ಜೊತೆಯಲ್ಲಿದ್ದಾಗ ಜನಗಳು ಅವ್ರನ್ನ ಹೇಗೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿಯನ್ನು ಸುದೀಪ್ ಸರ್ ಅವರು ಕೊಟ್ಬಿಟ್ಟಿದ್ರು. ಬಟ್ ಆದರೂ ಕೂಡ ಅವ್ರು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋದರು. ಸೊ ಅದಕ್ಕೋಸ್ಕರ ಜನಗಳ ಎಕ್ಸ್ಪೆಕ್ಟೇಷನ್ಸ್ ಕೂಡ ಜಾಸ್ತಿ ಆಗಿತ್ತು. ಸೊ ಸೀಸನ್ 12ಗೆ ಬರುವಂತಹ ಕಂಟೆಸ್ಟೆಂಟ್ಗಳು ಈ ರೀತಿ ಮೈಂಡ್ಸೆಟನ್ನು ತೆಗೆದುಬಿಟ್ಟು ಬನ್ನಿ ಪ್ಲೀಸ್. ಲೈಕ್ ಜನಗಳ ಎಮೋಷನ್ಸ್ ಜೊತೆ ಆಟ ಆಡೋಕೆ ಹೋಗ್ಬಿಡಿ. ತುಂಬಾ ಕನೆಕ್ಷನನ್ನು ಬಿಲ್ಡ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ನಿಮಗೆ ಆ ರೀತಿ ಯಾವುದಾದ್ರೂ ಒಂದು ಕನೆಕ್ಷನ್ ಹೊರಗಡೆ ಇತ್ತು ಅಂತಂದರೆ ಬಿಗ್ ಬಾಸ್ ಮನೆ ಒಳಗಡೆ ಒಂದು ವ್ಯಕ್ತಿ ಜೊತೆ ಆ ರೀತಿ ಕನೆಕ್ಷನನ್ನು ಬಿಲ್ಡ್ ಮಾಡ್ಕೋಬೇಡಿ. ನಿಮಗೆ ಇರುವಂತಹ 17 ಜನ ಕಂಟೆಸ್ಟೆಂಟ್ಗಳಲ್ಲಿ ಯಾರೋ ಒಬ್ಬರು ಟ್ರಸ್ಟ್ ವರ್ದಿ, ಇವ್ರು ಪರವಾಗಿಲ್ಲ ಅಂತ ಅನ್ಸಿದ್ರೆ ಒಂದು ಬಾಂಡಿಂಗನ್ನು ಶೇರ್ ಮಾಡ್ಕೊಳ್ಳಿ. ಬಟ್ ಒಂದು ಕ್ಲಾರಿಟಿಯನ್ನು ಪದೇ ಪದೇ ಕೊಡ್ತಾ ಇರಿ. ಲೈಕ್ ನಮ್ಮಿಬ್ಬರ ಮಧ್ಯೆ ಒಂದು ಫ್ರೆಂಡ್ಶಿಪ್ ಅಷ್ಟೇ ಇರೋದು, ಇದನ್ನು ಮೀರಿ ನಮ್ಮಿಬ್ಬರ ಮಧ್ಯೆ ಏನೂ ಇಲ್ಲ ಅನ್ನೋದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಬಿಡಿ ಅಂತ ಕೇಳ್ಕೊತೀನಿ. ಆಗ ಜನಗಳು ಕೂಡ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸನ್ನು ಇಟ್ಕೊಂಡಿರೋದಿಲ್ಲ. ಜಸ್ಟ್ ಹೇಗೆ ಕಾರ್ತಿಕ್ ಮತ್ತು ಸಂಗೀತನ ನೋಡಿದ್ರು ಅದೇ ರೀತಿ ನಿಮ್ಮನ್ನು ಸಹ ನೋಡ್ತಾರೆ, ಇಷ್ಟಪಡ್ತಾರೆ, ನಿಮಗೆ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ನಿಮ್ಮಿಬ್ಬರು ಫೋಟೋಸ್ಗಳನ್ನ ಎಡಿಟ್ಸ್ ಮಾಡಿ ಹಾಕ್ಕೊಂಡು ಖುಷಿ ಪಡ್ಕೊಂಡು ಅವ್ರ ಪಾಡ್ಗೆ ಅವ್ರು ಇರ್ತಾರೆ. ಬಟ್ ನೀವು ಯಾವಾಗ ಒಂದು ಕ್ಲಾರಿಟಿನ ಕೊಡೋದಿಲ್ವೋ, ಫ್ಯಾನ್ಸ್ಗಳು ನಿಮ್ಮ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗನ್ನು ಮಾಡ್ಕೊಳ್ತಾರೋ, ಆವಾಗ ನೀವು ಸಿಕ್ಕಾಪಟ್ಟೆ ಹೇಟ್ರೆಡನ್ನು ಫೇಸ್ ಮಾಡಬೇಕಾಗುತ್ತೆ ಬಿಗ್ ಬಾಸ್ ಮುಗಿಸ್ಕೊಂಡು ಬಂದ ಮೇಲೆ. ಸೊ ಆ ತಪ್ಪನ್ನು ಯಾರು ಸಹ ಮಾಡೋದಕ್ಕೆ ಹೋಗಬೇಡಿ. ಆ್ಯಂಡ್ ಬಿಗ್ ಬಾಸ್ ಶೋ ನೋಡುವಂತಹ ಆಡಿಯನ್ಸ್ಗೂ ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ, ಜಸ್ಟ್ 1.5 ಗಂಟೆ ಎಪಿಸೋಡನ್ನು ನೋಡಿ, ಲೈಕ್ 3 ತಿಂಗಳು ಆ 1.5 ಗಂಟೆ ಎಪಿಸೋಡನ್ನು ನೋಡಿ ಬಿಗ್ ಬಾಸಿಂದ ಹೊರಗಡೆ ಬಂದ ಮೇಲೂ ಇವ್ರ ಜೀವನ ಪೂರ್ತಿ ಇದೇ ರೀತಿ ಇರ್ತಾರೆ ಅನ್ನುವಂಥ ಎಕ್ಸ್ಪೆಕ್ಟೇಷನ್ಸನ್ನು ಇಟ್ಕೊಳೋದಕ್ಕೆ ಹೋಗಬೇಡಿ. ನಮಗೆಲ್ಲ ಇದು ಜಸ್ಟ್ ಒಂದು ಎಂಟರ್ಟೈನ್ಮೆಂಟ್ ಶೋ ಅಷ್ಟೇ, ಬಟ್ ಅವ್ರಿಗೆ ಅದು ಲೈಫ್ ಆಗಿರುತ್ತೆ. ಬಿಗ್ ಬಾಸಲ್ಲಿ ನಮ್ಮಿಬ್ಬರ ಪೇರನ್ನು ಇಷ್ಟಪಟ್ಟಿದ್ದಾರೆ, ಫೋಟೋದಲ್ಲಿ ನಾವಿಬ್ಬರು ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತೀವಿ ಅಂತ ಅಂದಿದ ತಕ್ಷಣ ಅವರು ಅವರ ಜೀವನವನ್ನು ಇಬ್ಬರು ಶೇರ್ ಮಾಡ್ಕೊಳೋದಕ್ಕೆ ಆಗೋದಿಲ್ಲ. ಲೈಕ್ ಆ್ಯಂಡ್ ಅದನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಬಿಗ್ ಬಾಸಿಂದ ಬಂದ ಮೇಲೂ ಇದೇ ರೀತಿ ಇರ್ತಾರೆ, ಲವ್ವು, ಮ್ಯಾರೇಜು, ಇಬ್ಬರು ಜೊತೆಲೇ ಇರಬೇಕು ಅಂತೆಲ್ಲ ಹೇಳಿ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ.